ಇವತ್ತು ಮುಖ್ಯಮಂತ್ರಿಗಳು ತವರೂರಿಗೆ ನಾವು ಹೋಗ್ತಾ ಇದೀವಿ. ನಿಮ್ಮ ಹೆಸರು? ಹೋಗತ್ತಗೆ. ನಿಮ್ಮ ಹೆಸರೇನು? ರಾಜಮ್ಮ. 2000 ಬತ್ತಿದ್ದದ. ಮೂಡ ಹಗರಣ ಅವ್ರಿಗೆ ಕಗ್ಗಂಟಾಗಿ ಪರಿಣಮಿಸ್ಬಿಟ್ಟಿದೆ. ಏನಂತೀರಾ? ನಿಮ್ಗೆ ಏನ್ ಅನ್ಸುತ್ತೆ? ನಿಜ ಅನ್ಸುತ್ತೆ? ಸುಳ್ಳು ಇಲ್ಲ. ಸುಳ್ಳು ಸರ್. ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ಬೇಕಾ? ಅಲ್ಲಿ ಮಾಡಿರೋ ತಪ್ಪ ಅವರು ಮಾಡಬಾರ್ದಿತ್ತು. ಮಾಡ್ಬಾರ್ದಾಯ್ತು. ಟಗರು ಗುಟ್ರು ಬಿಡ್ತದೆ. ಟಗರು ಬಂತು, ಟಗರು. ಈ ಸಿದ್ದರಾಮಯ್ಯ ಬಂದ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಏನ್ ನಿಮ್ ಪ್ರಾಬ್ಲಮ್ಮು ವಿಶೇಷ ಕಾರ್ಯಕ್ರಮ. ನಾನು ಅಶ್ವದಿವಿತ್. ನೋಡಿ, ಬಹಳ ಪ್ರಮುಖವಾಗಿ ನಾನು ಯಾಕೆ ಇವತ್ತು ವಿಶೇಷ ಕಾರ್ಯಕ್ರಮ ಅಂತಂದೆ ಏನ್ ನಿಮ್ ಪ್ರಾಬ್ಲಮ್ನಲ್ಲಿ ಅಂತಂದ್ರೆ, ಬಹಳ ದೊಡ್ಡ ಸಮಸ್ಯೆ ಇವತ್ತು ಇಡೀ ದೇಶಕ್ಕೆ, ರಾಜ್ಯಕ್ಕೆ. ಅದು ಭ್ರಷ್ಟಾಚಾರ, ಹಗರಣಗಳು ನಡೀತಾ ಇರುವಂಥದ್ದು. ಇದರ ಬೆನ್ನಲ್ಲೇ 45 ವರ್ಷದಿಂದಲೂ ಕೂಡ ಒಂದೇ ಒಂದು ಕಪ್ಪು ಚುಕ್ಕೆ ಇಲ್ಲದಂತಹ ಸನ್ಮಾನ್ಯ ಶ್ರೀಯುತ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರ ಮೇಲೆ ಮೂಡ ಹಗರಣದ ಆರೋಪವನ್ನ ಈಗ ಅವರು ಹೊತ್ಕೊಂಡಿದ್ದಾರೆ. ಸೊ ಹಾಗಾದ್ರೆ ನೋಡಿ, ಈ ಮೂಡ ಹಗರಣ, ಈ ಮೂಡ ಅಂತಂದ್ರೆ ನಿಮಗೆ ಮೈಸೂರು ನಗರಾಭಿವೃದ್ಧಿ ಕೇಂದ್ರ ಇದೆಯಲ್ಲ, ಇದನ್ನ ನಿಮಗೆ ಯಾಕೆ ತಗೊಂಡ್ಬಂದ್ರು ಜಾರಿಗೆ ಅಂತಂದ್ರೆ, ಮೈಸೂರು ಈ ಸಿಟಿಯನ್ನ, ಈ ನಗರವನ್ನ, ಅಲ್ಲಿ ಹೆಸರಲ್ಲೇ ಇದೆ ನೋಡಿ, ನಗರಾಭಿವೃದ್ಧಿ ಅಂತೇಳಿ, ನಗರವನ್ನ ಅಭಿವೃದ್ಧಿ ಪಡಿಸೋದಕ್ಕೆ ಅಂತಂದ್ರೆ ಒಂದಷ್ಟು ಜಾಗಗಳನ್ನ ತನ್ನ ಹತೋಟಿಗೆ ತೆಗೆದುಕೊಂಡು ಆ ಜಾಗವನ್ನ ಅಭಿವೃದ್ಧಿಪಡಿಸಿ ಅಲ್ಲಿ ಸೈಟ್ಗಳಾಗಿ, ನಿವೇಶನಗಳಾಗಿ ಮಾಡಿ ಅದನ್ನು ಹಂಚುವಂತ ಕೆಲಸಕ್ಕೆ. ಅದು ರೈತ ಕೃಷಿ ಭೂಮಿಯೂ ಕೂಡ ಆಗಿರ್ಬೋದು. ನಿಮಗೆ ಈಗಾಗಲೇ ಮೂಡ ಹೇಗೆ ಕೆಲಸ ಅದು ಆಗುತ್ತೆ, ಅದು ಹೇಗೆ ನಡೆಯುತ್ತೆ ಅನ್ನುವಂಥದ್ದು ಗೊತ್ತಿದೆ. ಈ ಒಂದು ವಿಚಾರವಾಗಿ ಇಲ್ಲಿ ಹಗರಣ ನಡೆದಿದೆ. ಸುಮಾರು 5,000 ಕೋಟಿಯಷ್ಟು ಹಗರಣ ನಡೆದಿದೆ ಅನ್ನುವಂಥದ್ದು ಒಂದು ದೊಡ್ಡ ಆರೋಪ. ಈ ಆರೋಪದ ಬಗ್ಗೆ, ಈ ಸಮಸ್ಯೆ ಬಗ್ಗೆ, ಇದು ಕೂಡ ಒಂದು ಅತಿ ದೊಡ್ಡ ಪ್ರಾಬ್ಲಮ್, ಹಗರಣಗಳು. ಯಾಕಂದ್ರೆ ನಮಗೆ ಸಂಬಂಧಪಟ್ಟಿದ್ದು, ಸಾಮಾನ್ಯ ಜನರಿಗೆ ಸಂಬಂಧಪಟ್ಟಿದ್ದು, ಇದು ಕೂಡ ಒಂದು ಅತಿ ದೊಡ್ಡ ಸಮಸ್ಯೆ. ಈ ಒಂದು ಪ್ರಾಬ್ಲಮ್ ಬಗ್ಗೆ ಜನ ಏನ್ ಹೇಳ್ತಾರೆ, ಏನ್ ಅಭಿಪ್ರಾಯ ವ್ಯಕ್ತಪಡಿಸ್ತಾರೆ, ಬನ್ನಿ ಕೇಳೋಣ. ಮಜಾ ಏನ್ ಗೊತ್ತಾ, ಸಿದ್ದರಾಮಯ್ಯನವರ ವಿರುದ್ಧ ಮೂಡ ಹಗರಣಗಳು ಕೇಳಿ ಬರ್ತಾ ಇದೆ. ಈಗ ನಾವು ಮೂಡ ಪ್ರಾಧಿಕಾರದಿಂದನೇ ಬಂದ್ವಿ. ಈಗ ನೇರವಾಗಿ ನಾವು ಸಿದ್ದರಾಮಯ್ಯನ ಹುಂಡಿಗೆ ಹೋಗ್ತಾ ಇದೀವಿ. ಸಿದ್ದರಾಮಯ್ಯನ ಹುಂಡಿಲೇ ಕೇಳೋಣ. ಸಿದ್ದರಾಮಯ್ಯ ಹುಟ್ಟಿದಂಥ ಊರು, ಸಿದ್ದರಾಮಯ್ಯ ಬೆಳೆದಂಥ ಊರು. ಇವತ್ತು ಮುಖ್ಯಮಂತ್ರಿಗಳು ತವರೂರಿಗೆ ನಾವು ಹೋಗ್ತಾ ಇದೀವಿ. ಸಿದ್ದರಾಮೇಶ್ವರನ ಸ್ವಾಮಿ ದೇವಸ್ಥಾನ ಇರುವಂಥದ್ದು ಸಿದ್ದರಾಮಯ್ಯನ ಹುಂಡಿ. ಬನ್ನಿ ಹೋಗೋಣ, ಜನರನ್ನ ಮಾತಾಡ್ಸೋಣ. ನಡ್ರಿ. ನಮಸ್ಕಾರ ಸರ್, ಬರ್ಬೋದಾ ನಿಮ್ಮೂರಿಗೆ? ಸಿದ್ದರಾಮಯ್ಯ ನುಂಡಿ ಬರ್ಬೋದಾ? ಏನ್ ನಿಮ್ಮ ಹೆಸರು? ನಮ್ಮ ಹೆಸರು ಸ್ವಾಮಿ ಅಂತ ಸರ್. ಸ್ವಾಮಿ ಅವರೇ, ಇದೇ ಊರು ಸಿದ್ದರಾಮಯ್ಯ ನುಂಡಿ. ಸಿದ್ದರಾಮಯ್ಯ ನುಂಡಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರಿಗೆ ಎಷ್ಟು ಬಂದ ಇಲ್ಲಿ ಜನ ಬೆಂಬಲ ಚೆನ್ನಾಗಿದೆ. ಜನ ಬೆಂಬಲ ಚೆನ್ನಾಗಿದೆ. ಕೆಲಸ ಕಾರ್ಯಗಳನ್ನು ಚೆನ್ನಾಗಿ ಮಾಡಿದ್ದಾರೆ. ಚೆನ್ನಾಗಿ ಮಾಡವ್ರೆ. ನೋಡಿದ್ರೆ ಗೊತ್ತಾಯ್ತೆ, ರಸ್ತೆಗಳೆಲ್ಲ ಬಹಳ ಅದ್ಭುತವಾಗಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಮುಖ್ಯಮಂತ್ರಿ ಅಲ್ವೇ? ಇದೆಲ್ಲ ಬೆಜ್ಜಲ್ ಭೂಮಿ ಆಗಿತ್ತು, ನೀರಾವರಿ ಮಾಡಿದ್ರು, ಎಲ್ಲ ಮಾಡಿದ್ರು. ಸರಿ, ಓಕೆ. ಸಿದ್ದರಾಮಯ್ಯ ನುಂಡಿನ ಇಷ್ಟು ಅಭಿವೃದ್ಧಿ ಮಾಡಿರುವಂತ ಸಿದ್ದರಾಮಯ್ಯನವ್ರ ವಿರುದ್ಧ ಮೂಡ ಹಗರಣ ಅವರಿಗೆ ಕಗ್ಗಂಟಾಗಿ ಪರಿಣಮಿಸ್ಬಿಟ್ಟಿದೆ. ಏನಂತೀರಾ? ನಿಮ್ಗೆ ಏನ್ ಅನ್ಸುತ್ತೆ? ನಿಜ ಅನ್ಸುತ್ತಾ? ಅದೆಲ್ಲ ಸುಳ್ಳು ಸರ್. ಸುಳ್ಳು. ಸುಳ್ಳು ಅನ್ಸುತ್ತಾ? ಸುಳ್ಳು. ಹೆಂಗ್ ಹೇಳಿರಿ ಸುಳ್ಳು ಅಂತ? ಯಾಕೆ ಅನ್ಸುತ್ತೆ ಸುಳ್ಳು ಅಂತ? ಅವ್ರ ಹೆಸರಲ್ಲೇ ಇಲ್ವಲ್ಲ ಸರ್ ಅದು. ಅವ್ರ ಮಿಸ್ಸರ್ಸ್ ಹೆಸರಲ್ಲ ಐತಲ್ಲ. ಅವರ ದಾನ ಇದು ಅರ್ಶಿನ ಕುಂಕುಮ ಅಂತ ಅವರ ಅಣ್ಣ ಅವರು ಬರ್ಕೊಟ್ಟಿರೋದು. ಯಾರೋ ಪಾರ್ವತಮ್ಮ ಅವ್ರಿಗೆ ದಾನ ಅಂತ ಕೊಟ್ರದನ್ನ ಚೇಂಜ್ ಮಾಡ್ಬಿಟ್ಟು ಇವರು ಇಲ್ಲಿ ಚೇಂಜ್ ಮಾಡ್ಕೊಂಡ್ಬಿಟ್ಟವ್ರಲ್ಲ. ಈಗ ಆ ತರದೇ ಒಂದು ಆರೋಪ. ಅದೆಲ್ಲ ಸುಳ್ಳು ಸರ್. ಎಲ್ಲ ಸುಳ್ಳು ಅಂತೀರಿ? ಎಲ್ಲ ಸುಳ್ಳೇ. ಅದು ಸಿದ್ದರಾಮಯ್ಯ ಹಂಗ್ ಮಾಡಕ್ ಸಾಧ್ಯನೇ ಇಲ್ಲ ಅಂತೀರಿ? ಈಗ ಅವರು ರಾಜಕೀಯ ಓದ್ತಾ ಯಾವಾಗಲೂ ಈ ರೀತಿ ಸುಳ್ಳು, ಮೋಸ ಈ ರೀತಿ ಮಾಡಿಲ್ಲ. ದಗ ವಂಚನೆ ಆದ್ರೆ ಏನೂ ಇಲ್ಲ, ಏನು ಮಾಡಿಲ್ಲ. ನೋಡಿ, ಅವ್ರದ್ದೆಲ್ಲ ಬರೀ ಹಂಚು ಮನೆ. ಎಷ್ಟೋ ಈಗ ಬರೀ MLA-ಗಳು 3 ಹೆಕ್ಟೇರ್ 4 ಹೆಕ್ಟೇರ್ ಕಟ್ಕೊಂಡಲ್ಲ. ಶಾಸಕ ಅವ್ರದೇನ ಮನೆ? ಅದು ಅವ್ರದೇ. ಅದು ಸಿದ್ದರಾಮಯ್ಯನ ಮನೆ. ಅದು ಸಿದ್ದರಾಮಯ್ಯನ ಮನೆ ಅಷ್ಟೇ ಬರೀ ಈ ಊರಲ್ಲಿ ಅದೊಂದೇ ಮನೆ ಅವ್ರದ್ದು? ಅದೊಂದೇ ಮನೆ. ಎಲ್ಲ ಅವ್ರ ಅಣ್ಣ ತಮ್ಮರೆಲ್ಲ ಕಟ್ಕೊಂಡ್ರೆ ಎಲ್ಲ ಹಂಚಿನ ಮನೆ. ಅಣ್ಣ ತಂದ್ರೆಲ್ಲ ಅಲ್ಲೇ ಅವ್ರೆ. ಈಗ ಖಾಲಿ ಅವ್ರಿಗೆ 2 ಹೆಕ್ಟೇರ್ 3 ಹೆಕ್ಟೇರ್ ಕಟ್ಟವ್ರ. ಅವರು ಒಬ್ಬರು ಈ CM ಆಗಿ ಒಂದು ತಾರಸಿನೇ ಮಾಡಿಲ್ಲ ಅವರು. ಎಲ್ಲ ಅದು ಹಂಚಿನ ಮನೆ ಎಲ್ಲ ಅವ್ರದೇ. ಅದು ನೋಡಿ, ಅಲ್ಲಿ ಸಿದ್ದರಾಮಯ್ಯನ ಮನೆ ತೋರಿಸಿ. ಅಲ್ಲಿ ಇವತ್ತು ಮುಖ್ಯಮಂತ್ರಿಗಳು ತವರೂರಿಗೆ ನಾವು ಹೋಗ್ತಾ ಇದೀವಿ. ನಿಮ್ಮ ಹೆಸರು? ಹೋಗತ್ತಗೆ. ನಿಮ್ಮ ಹೆಸರೇನು? ರಾಜಮ್ಮ. 2000 ಬತ್ತಿದ್ದದ.
ಮೂಢ ಹಗರಣ ಅವರಿಗೆ ಕಗ್ಗಂಟಾಗಿ ಪರಿಣಮಿಸ್ಬಿಟ್ಟಿದೆ. ಏನಂತೀರಾ, ನಿಮ್ಗೆ ಏನ್ ಅನ್ಸುತ್ತೆ, ನಿಜ ಅನ್ಸುತ್ತಾ? ಸುಳ್ಳು ಇಲ್ಲ. ಸುಳ್ಳು ಸರ್. ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ಬೇಕಾ? ಅಲ್ಲಿ ಮಾಡಿರೋ ತಪ್ಪು ಅವರು ಮಾಡಬಾರ್ದಿತ್ತು. ಮಾಡ್ಬಾರ್ದಾಯ್ತು. ಟಗರು ಗುಟ್ರು ಬಿಡ್ತದೆ. ಟಗರು ಬಂತು, ಟಗರು ಈ ಸಿದ್ದರಾಮಯ್ಯ ಬಂದ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏನ್ ನಿಮ್ ಪ್ರಾಬ್ಲಮ್ಮು ವಿಶೇಷ ಕಾರ್ಯಕ್ರಮ. ನಾನು ಅಶ್ವದಿವಿತ್. ನೋಡಿ, ಬಹಳ ಪ್ರಮುಖವಾಗಿ ನಾನು ಯಾಕೆ ಇವತ್ತು ವಿಶೇಷ ಕಾರ್ಯಕ್ರಮ ಅಂತಂದೆ ಏನ್ ನಿಮ್ ಪ್ರಾಬ್ಲಮ್ನಲ್ಲಿ ಅಂತಂದ್ರೆ, ಬಹಳ ದೊಡ್ಡ ಸಮಸ್ಯೆ ಇವತ್ತು ಇಡೀ ದೇಶಕ್ಕೆ, ರಾಜ್ಯಕ್ಕೆ. ಅದು ಭ್ರಷ್ಟಾಚಾರ, ಹಗರಣಗಳು ನಡೀತಾ ಇರುವಂಥದ್ದು. ಇದರ ಬೆನ್ನಲ್ಲೇ 45 ವರ್ಷದಿಂದಲೂ ಕೂಡ ಒಂದೇ ಒಂದು ಕಪ್ಪು ಚುಕ್ಕೆ ಇಲ್ಲದಂತಹ ಸನ್ಮಾನ್ಯ ಶ್ರೀಯುತ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರ ಮೇಲೆ ಮೂಢ ಹಗರಣದ ಆರೋಪವನ್ನ ಈಗ ಅವರು ಹೊತ್ಕೊಂಡಿದ್ದಾರೆ. ಸೊ ಹಾಗಾದ್ರೆ ನೋಡಿ, ಈ ಮೂಢ ಹಗರಣ, ಈ ಮೂಢ ಅಂತಂದ್ರೆ ನಿಮಗೆ ಮೈಸೂರು ನಗರಾಭಿವೃದ್ಧಿ ಕೇಂದ್ರ ಇದೆಯಲ್ಲ, ಇದನ್ನ ನಿಮಗೆ ಯಾಕೆ ತಗೊಂಡ್ಬಂದ್ರು ಜಾರಿಗೆ ಅಂತಂದ್ರೆ, ಮೈಸೂರು ಈ ಸಿಟಿಯನ್ನ, ಈ ನಗರವನ್ನ, ಅಲ್ಲಿ ಹೆಸರಲ್ಲೇ ಇದೆ ನೋಡಿ, ನಗರಾಭಿವೃದ್ಧಿ ಅಂತೇಳಿ, ನಗರವನ್ನ ಅಭಿವೃದ್ಧಿ ಪಡಿಸೋದಕ್ಕೆ ಅಂತಂದ್ರೆ ಒಂದಷ್ಟು ಜಾಗಗಳನ್ನ ತನ್ನ ಹತೋಟಿಗೆ ತೆಗೆದುಕೊಂಡು ಆ ಜಾಗವನ್ನ ಅಭಿವೃದ್ಧಿಪಡಿಸಿ ಅಲ್ಲಿ ಸೈಟ್ಗಳಾಗಿ, ನಿವೇಶನಗಳಾಗಿ ಮಾಡಿ ಅದನ್ನು ಹಂಚುವಂತ ಕೆಲಸಕ್ಕೆ. ಅದು ರೈತ ಕೃಷಿ ಭೂಮಿಯೂ ಕೂಡ ಆಗಿರ್ಬೋದು. ನಿಮಗೆ ಈಗಾಗಲೇ ಮೂಢ ಹೇಗೆ ಕೆಲಸ ಅದು ಆಗುತ್ತೆ, ಅದು ಹೇಗೆ ನಡೆಯುತ್ತೆ ಅನ್ನುವಂಥದ್ದು ಗೊತ್ತಿದೆ. ಈ ಒಂದು ವಿಚಾರವಾಗಿ ಇಲ್ಲಿ ಹಗರಣ ನಡೆದಿದೆ, ಸುಮಾರು 5,000 ಕೋಟಿಯಷ್ಟು ಹಗರಣ ನಡೆದಿದೆ ಅನ್ನುವಂಥದ್ದು ಒಂದು ದೊಡ್ಡ ಆರೋಪ. ಈ ಆರೋಪದ ಬಗ್ಗೆ, ಈ ಸಮಸ್ಯೆ ಬಗ್ಗೆ, ಇದು ಕೂಡ ಒಂದು ಅತಿ ದೊಡ್ಡ ಪ್ರಾಬ್ಲಮ್, ಹಗರಣಗಳು. ಯಾಕಂದ್ರೆ ನಮಗೆ ಸಂಬಂಧಪಟ್ಟಿದ್ದು, ಸಾಮಾನ್ಯ ಜನರಿಗೆ ಸಂಬಂಧಪಟ್ಟಿದ್ದು, ಇದು ಕೂಡ ಒಂದು ಅತಿ ದೊಡ್ಡ ಸಮಸ್ಯೆ. ಈ ಒಂದು ಪ್ರಾಬ್ಲಮ್ ಬಗ್ಗೆ ಜನ ಏನ್ ಹೇಳ್ತಾರೆ, ಏನು ಅಭಿಪ್ರಾಯ ವ್ಯಕ್ತಪಡಿಸ್ತಾರೆ, ಬನ್ನಿ ಕೇಳೋಣ. ಮಜಾ ಏನು ಗೊತ್ತಾ, ಸಿದ್ದರಾಮಯ್ಯನವರ ವಿರುದ್ಧ ಮೂಢ ಹಗರಣಗಳು ಕೇಳಿ ಬರ್ತಾ ಇದೆ. ಈಗ ನಾವು ಮೂಢ ಪ್ರಾಧಿಕಾರದಿಂದನೇ ಬಂದ್ವಿ. ಈಗ ನೇರವಾಗಿ ನಾವು ಸಿದ್ದರಾಮಯ್ಯನ ಹುಂಡಿಗೆ ಹೋಗ್ತಾ ಇದೀವಿ. ಸಿದ್ದರಾಮಯ್ಯನ ಹುಂಡಿಲೇ ಕೇಳೋಣ. ಸಿದ್ದರಾಮಯ್ಯ ಹುಟ್ಟಿದಂಥ ಊರು, ಸಿದ್ದರಾಮಯ್ಯ ಬೆಳೆದಂಥ ಊರು, ಇವತ್ತು ಮುಖ್ಯಮಂತ್ರಿಗಳು ತವರೂರಿಗೆ ನಾವು ಹೋಗ್ತಾ ಇದೀವಿ. ಸಿದ್ದರಾಮೇಶ್ವರನ ಸ್ವಾಮಿ ದೇವಸ್ಥಾನ ಇರುವಂಥದ್ದು ಸಿದ್ದರಾಮಯ್ಯನ ಹುಂಡಿ. ಬನ್ನಿ ಹೋಗೋಣ, ಜನರನ್ನ ಮಾತಾಡ್ಸೋಣ, ನಡ್ರಿ. ನಮಸ್ಕಾರ ಸರ್, ಬರ್ಬೋದಾ ನಿಮ್ಮೂರಿಗೆ? ಸಿದ್ದರಾಮಯ್ಯ ನುಂಡಿ ಬರ್ಬೋದಾ? ಏನ್ ನಿಮ್ಮ ಹೆಸರು? ನಮ್ಮ ಹೆಸರು ಸ್ವಾಮಿ ಅಂತ ಸರ್. ಸ್ವಾಮಿ ಅವರೇ, ಇದೇ ಊರು ಸಿದ್ದರಾಮಯ್ಯ ನುಂಡಿ. ಸಿದ್ದರಾಮಯ್ಯ ನುಂಡಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರಿಗೆ ಎಷ್ಟು ಬಂದ ಇಲ್ಲಿ ಜನ ಬೆಂಬಲ ಚೆನ್ನಾಗಿದೆ. ಜನ ಬೆಂಬಲ ಚೆನ್ನಾಗಿದೆ. ಕೆಲಸ ಕಾರ್ಯಗಳನ್ನು ಚೆನ್ನಾಗಿ ಮಾಡಿದ್ದಾರೆ, ಚೆನ್ನಾಗಿ ಮಾಡವ್ರೆ. ನೋಡಿದ್ರೆ ಗೊತ್ತೈತೆ, ರಸ್ತೆಗಳೆಲ್ಲ ಬಹಳ ಅದ್ಭುತವಾಗಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಮುಖ್ಯಮಂತ್ರಿ ಅಲ್ವೇ? ಇದೆಲ್ಲ ಬೆಜ್ಜಲ್ ಭೂಮಿ ಆಗಿತ್ತು, ನೀರಾವರಿ ಮಾಡಿದ್ರು, ಎಲ್ಲ ಮಾಡಿದ್ರು. ಸರಿ, ಓಕೆ. ಸಿದ್ದರಾಮಯ್ಯ ನುಂಡಿನ ಇಷ್ಟು ಅಭಿವೃದ್ಧಿ ಮಾಡಿರುವಂತ ಸಿದ್ದರಾಮಯ್ಯನವರ ವಿರುದ್ಧ ಮೂಢ ಹಗರಣ ಅವರಿಗೆ ಕಗ್ಗಂಟಾಗಿ ಪರಿಣಮಿಸ್ಬಿಟ್ಟಿದೆ. ಏನಂತೀರಾ, ನಿಮ್ಗೆ ಏನ್ ಅನ್ಸುತ್ತೆ, ನಿಜ ಅನ್ಸುತ್ತಾ? ಅದೆಲ್ಲ ಸುಳ್ಳು ಸರ್. ಸುಳ್ಳು ಅನ್ಸುತ್ತಾ? ಹೆಂಗ್ ಹೇಳಿರಿ ಸುಳ್ಳು